ಆಹಾ ಆಹಾ, ಎಂಥ ಮಾತು ಬರೆದಿದ್ದಾರೆ. ಕುತೂಹಲ ಸಹಕಾರಿ, ಆದರೆ ಕೆಟ್ಟ ಕುತೂಹಲ ವಿನಾಶಕಾರಿ. ಯಾರೋ ಅನುಭವಿಸ್ತಲೇ ಬರೆದಿದ್ದಾರೆ ಪಾಪ. ಅವರ ಜೀವನದಲ್ಲಿ ಇಂಥ ಕೆಟ್ಟ ಕುತೂಹಲದಿಂದ ಅದೇನಾಗಿತ್ತೋ ಏನೋ ಆ ಭಗವಂತನೇ ಬಲ್ಲ. ಏನಾಯ್ತಮ್ಮ? ಮಾವ ಅಲ್ಲಿ ಅಲ್ಲಿ ಎಲ್ಲಿ ಎಲ್ಲಿ? ಅದು ಮಕ್ಕಳು ರೂಮಲ್ಲಿ. ಅಯ್ಯಯ್ಯೋ, ಹಾವೇನಾದ್ರೂ ಬಂತೇನಮ್ಮ? ಅಯ್ಯೋ ಹಾವಲ್ಲ ಮಾವ, ಅದೇ ಇಷ್ಟುದ್ದ ಇಷ್ಟಿಷ್ಟುದ್ದ. ಏನಮ್ಮ ಹಾವಲ್ಲ ಅಂತ್ಯ, ಇಷ್ಟಿಷ್ಟುದ್ದ ಅಂತ್ಯ? ಏನಾದ್ರು ಹುಡುಗ ಮರಿ ಏನಾದ್ರು ಬಂತಾ? ಅಯ್ಯೋ ಅಲ್ಲ ಮಾವ. ಏನ್ ನಡಿ, ನಾನು ನೋಡ್ತೀನಿ ತಡಿ. ಮಾವ ನೀವೆಲ್ಲೂ ಹೋಗ್ಬೇಡಿ, ನಂಗೆ ಭಯ ಆಗತ್ತೆ. ಇಲ್ಲ ಇರಿ. ಏನಮ್ಮ ನೀನೇನು ಅಂತ ಬಾಯ್ ಬಿಟ್ಟು ಹೇಳಲ್ಲ, ನನ್ನನ್ನು ಹೋಗೋಕ್ಕೂ ಬಿಡಲ್ಲ. ನನ್ನ ಧೈರ್ಯದ ಬಗ್ಗೆ ನಿನಗೆ ಗೊತ್ತಿಲ್ಲ ನೋಡು. ಬ್ಲಾಕ್ ಕೋಬ್ರಾ ಬಂದು ನನ್ನ ಮುಂದೆ ನಿಂತ್ಕೊಳ್ಳೋದಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ, ಜಾಗೃತಳ ಯೋಗಮಯ. ಮಾವ ಅಯ್ಯೋ ಮಾವ ನನ್ನ ಮಾತು ಕೇಳ್ದೆ ಹಾಗೆ ಹೋಗ್ಬಿಟ್ರಲ್ಲ. ಅಪ್ಪ ಭಗವಂತ, ನೀನೇ ಅವ್ರ ರಕ್ಷಣೆ ಮಾಡಬೇಕು, ಅವ್ರಿಗೇನು ಆಗಬಾರ್ದು. ಮಾವ ಆರಾಮಾಗಿ ಏನಾಯ್ತು? ಏನಮ್ಮ ನೀನು ಅದು ಜಿರ್ಲೆ ಅಂತ ಹೇಳ್ಬಾರ್ದ? ನಾನು ಎಷ್ಟು ಹೆದರ್ಕೊಂಬಿಟ್ಟೆ ಗೊತ್ತಾ? ಕರೆಕ್ಟ್ ಮಾವ, ಜಿರ್ಲೆನೆ ಅದು. ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಭಯಕ್ಕೆ ಹೆಸರು ಬಾಯಿ ಬರಲಿಲ್ಲ. ಅಲ್ಲ ಮಾವ, ಬ್ಲ್ಯಾಕ್ ಕೋಬ್ರಾ ಬಂದ್ರು ನಿಮ್ಮ ಮುಂದೆ ನಿಲ್ಲಲ್ಲ ಅಂತ ಹೇಳಿ ಹೋದ್ರಿ. ಬ್ಲ್ಯಾಕ್ ಕೋಬ್ರಾ ನಿಲ್ಲಲ್ಲ, ಯಾಕೆಂದ್ರೆ ಅದಕ್ಕೆ ಕಾಲಿಲ್ಲ. ಅಕಸ್ಮಾತ್ ನಿಂತರು ನಾನು ನಿಲ್ಲಲ್ಲ. ಆದರೂ ಜಿರಳೆಗಳು ಅಷ್ಟೊಂದು ಮೊಟ್ಟೆ ಇಟ್ಬಿಟ್ಟಿದೆ, ನನಗೆ ಅದನ್ನ ನೋಡಿ ಭಯ ಆಯ್ತಮ್ಮ. ನೀನು ಯಾಕಮ್ಮ ಜಿರಳೆ ಸವಾಸಕ್ಕೆ ಹೋದೆ? ಅದು ಮಂಚದ ಕೆಳಗಡೆ ಕ್ಲೀನ್ ಮಾಡೋಣ ಅಂತ ಹೋದ್ನಾ, ಅಲ್ಲಿ ಒಂದು ಹಳೇ ಟ್ರಂಕ್ ಇತ್ತು. ಅದನ್ನ ಓಪನ್ ಮಾಡೋಣ ಅಂತ ಹೋಗ್ತಿದ್ದ ಹಾಗೆ ಜಿರಳೆಗಳೆಲ್ಲ ಬಂದ್ಬಿಟ್ವು. ಏನು, ಮಂಚದ ಕೆಳಗೆ ಇಟ್ಟಿದ್ದ ಟ್ರಂಕನ್ನ ಮುಟ್ಬಿಟ್ಯಾ? ಅಯ್ಯೋ ಅಯ್ಯೋ ದೇವ್ರೆ. ಯಾಕೆ ಮಾವ, ಏನಾಯ್ತು? ಆ ಟ್ರಂಕ್ನ ಯಾಕೆ ಮುಟ್ಬಾರ್ದು? ನೋಡೋ, ಕೆಲವೊಂದು ವಿಷಯನ ಕೇಳದೆ ಹೋದ್ರೆ ಒಳ್ಳೇದು. ಕೆಲವೊಂದನ್ನ ನೋಡಬಾರ್ದು, ಕೆಲವೊಂದು ವಿಷಯದ ಬಗ್ಗೆ ಮಾತಾಡಲಬಾರ್ದು. ಇನ್ನೊಂದು ಸತಿ ಆ ಟ್ರಂಕ್ ಸುದ್ದಿಗೆ ಹೋಗಬೇಡ. ಮಾವ ಅಲ್ಲ ಮಾವ, ಟ್ರಂಕ್ ಸುದ್ದಿಗೆ ಹೋಗ್ಬಾರ್ದ? ಯಾಕೆ? ಅಂಥದ್ದು ಏನಿರ್ಬೋದು ಅದರಲ್ಲಿ? ಅಯ್ಯ ಸರ್, ನಿಮ್ಮ ಹೆಂಡತಿ ಹುಲಿ ಆದರೆ ನನ್ನ ಹೆಂಡತಿ ಕರಡಿ ಸರ್. ಹುಲಿ ಎದುರುಗಡೆ ಬಂದರೆ ಡೈರೆಕ್ಟಾಗಿ ಗೋಮಾಳಕ್ಕೆ ಬಾಯಿ ಆಗ್ತದೆ, ಆದರೆ ಕರಡಿ ಪರ್ಚಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತದೆ. ಅಲ್ಲ ರಾಮಯ್ಯ, ನಿನ್ನ ಹೆಂಡತಿ ನಾನು ಸ್ಟ್ರಿಕ್ಟಾಗಿ ಇಟ್ಕೊಂಡಿದ್ದಲ್ವಾ? ಆದರ್ಶ ಜೋಡಿ ನಂಬರ್ 1 ಪ್ರೋಗ್ರಾಮಲ್ಲಿ ನಾವು ನೋಡಿದ್ವಲ್ಲ. ಅಲ್ಲಿಂದನೇ ಕಣ್ ಶಿವಪ್ನೆ ಇವನ್ ದರಿದ್ರಗಳು ಒಕ್ಕರ್ಸ್ಕೊಂಡಿದ್ದು. ಅಲ್ಲಿವರೆಗೂ ಇವನ್ ಹೆಂಡತಿ ತಾಳಿನೇ ದೇವ್ರು ಅಂತ ಕೈಗಳು ಮುಗಿತಿದ್ದವರು ಕಾಳಿ ರೂಪಗಳ ತಾಳಿ ಇವನೇ ಅವನ್ಕ ಕೈ ಮುಗಿಯಂಗ್ ಮಾಡ್ಕೊಂಬಿಟ್ಟವಳೆ. ನಾನು ಕೈ ಮುಗಿದು ಕಾಲಿಗೆ ಬಿದ್ದು ಚಪ್ಪಲಿ ಎಲ್ಲ ಒರೆಸ್ಕೊಡ್ತಿದ್ದೀನಮ್ಮ, ಆದ್ರೂ ಕರಗದೇ ಇಲ್ಲ ಅಂತಾಳೆ. ಏ ಬಾಸ್ಕಿ, ಕರ್ಗಕ್ಕೆ ಹೆಂಡತಿ ಏನು ಐಸ್ ಕ್ಯೂಬಾ? ಆಕೆ ಕರ್ಪೂರದ ಗೊಂಬೆ. ಆಕೆ ಕರ್ಗಬೇಕು ಅಂದ್ರೆ ಪ್ರೀತಿ ಗೌರವ ಅನ್ನೋ ಶಾಖ ಇರಬೇಕು. ಅಯ್ಯೋ ಸರ್, ಅದೇ ಕರ್ಪೂರನ ಕಾಯಿ ಮೇಲಿಟ್ಟು ಬೆಂಕಿಗೆ ಇರ್ಬಿಟ್ಟು ನಮ್ಮ ತಲೆ ಮೇಲೆ ಹೊಡಿತಾರೆ. ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಇರಿ ಸರ್. ಅಲ್ಲ ಶಿವಪ್ನೆ, ರಾಮಾಯಣ ಹೆಂಡತಿಗಳ ಬಗ್ಗೆ ನಿನಗೆ ಗೊತ್ತಪ್ಪನೆ? ಏಯ್ ಬಾಬು, ನಾನು ಹೇಳಿದ್ದು ಹೆಂಡತಿಯರು ಒಳ್ಳೆಯವರು, ಇನ್ ಜನರಲ್ ಆಗಿ ಅವ್ರ ಬಗ್ಗೆ ನನಗೆ ಗೊತ್ತು ಅಂತ. ರಾಮಾಯಣ ಹೆಂಡತಿಯರ ಬಗ್ಗೆ ನಾನು ಹೇಳಲಿಲ್ಲ. ಹೆಂಡತಿ ಅಂದರೆ ಮಹಾರಾಣಿ, ಮಹಾಲಕ್ಷ್ಮಿ. ನಮಗೆ ಲಕ್ಷ್ಮಿ ಒಲಿಬೇಕು ಅಂದರೆ ಮನೆ ಮಹಾಲಕ್ಷ್ಮಿನ ಒಲಿಸ್ಕೋಬೇಕು, ಗೌರವಿಸ್ಬೇಕು. ಸರ್, ಫಸ್ಟು ಮದುವೆ ಆದಾಗ ಅವ್ರನ್ನ ಮಹಾಲಕ್ಷ್ಮಿ ಥರನೇ ಮನೆ ಒಳಗೆ ಕರ್ಕೋತೀವಿ ಸರ್, ಮಹಾರಾಣಿರ ಥರನೂ ನೋಡ್ಕೋತೀವಿ ಸರ್. ಬರ್ತಾ 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 ಮಹಾರಾಣಿರು ಮಹಾಮಾರಿಗಳಾಗ್ಬಿಡ್ತಾರೆ ಸರ್. ಏನಪ್ಪ ನೀವೇನೇನೋ ಹೇಳ್ತಾ ಇದ್ದೀರಾ, ನನಗಂತೂ ಯಾವುದು ಕನೆಕ್ಟೇ ಆಗ್ತಾ ಇಲ್ಲ. ಯಾಕೆಂದರೆ ನನ್ನ ಹೆಂಡತಿ ದೇವತೆ, ನನಗೋಸ್ಕರ ಧರೆಗಿಳಿದ ಗಂಧರ್ವ ಕನ್ನಿಕೆ.
ಕನಿಕೆ ಕನಿಕೆ ಅಂದಿದ್ದಕ್ಕೆ ಅನ್ನನೂ ಆಗ್ತಿಲ್ಲ ತಿನ್ನಕ್ಕೆ. ಈ ಹೆಣ್ತಿರ್ ಜನ್ಮಕ್ಕಿಷ್ಟು. ಬಾಸ್ಕಿ ಸ್ವಲ್ಪ ನಾಲ್ಗೆ ಬೇಗ ಹಿಡ್ದು ಮಾತಾಡಿ. ಅದೇನು ನಿಮ್ಮನೆ ಪ್ರಾಬ್ಲಮ್ನೆಲ್ಲ ಆಫೀಸಿಗೆ ತಗೊಂಡು ಬಂದು ನಿಮ್ಮ ಹೆಂಡ್ತಿರ್ದೇ ತಪ್ಪು ಅನ್ನೋ ಥರ ಮಾತಾಡ್ತೀರಲ್ಲ. ಅಲ್ಲಿ ಶಿವು ಸರ್ ಹೇಳ್ತಾ ಇದ್ದಾರೆ, ಅವ್ರ ಮಾತನ್ನ ಕೇಳ್ದೆ ನಿಮ್ದೇ ಸರಿ ಅಂತ ವಾದಿಸ್ತಾ ಇದ್ದೀರಾ. ನಿಮಗೆಲ್ಲ ಇಷ್ಟು ಧೈರ್ಯ ಇದ್ರೆ ಇಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಹೋಗಿ ನಿಮ್ಮ ಹೆಂಡ್ತಿದಿರ ಮುಂದೆ ಮಾತಾಡಿ ನೋಡೋಣ. ಆಗಲ್ಲ ಅಲ್ವಾ? ಅಯ್ಯೋ, ಆ ಧೈರ್ಯ ಇದ್ದಿದ್ರೆ ನಾವು ಯಾಕೆ ಮೇಡಮ್ ಇಲ್ಲಿ ಕೂತ್ಕೊಂಡು ಮನ್ಸಿನ ಭಾರನ ಹಗುರ ಮಾಡ್ಕೋತಾ ಇದ್ವಿ? ಹೆಣ್ಮಕ್ಳು ಕುಂಬಳಕಾಯಿ ಇದ್ದಂಗೆ ನೋಡಕ್ಕೆ ಚೆನ್ನಾಗಿರುತ್ತೆ, ಆದರೆ ಕೈಗೆ ಎತ್ಕೊಂಡ್ರೆ ಕೈ ತುಂಬ ಬೂದಿ ಮೆತ್ಕೊಳ್ತದೆ, ಒರೆಸ್ಕೊಂಡ್ರೆ ಬಟ್ಟೆ ಎಲ್ಲ ಬೂದಿ ಆಗೋಯ್ತದೆ, ಕೆಳಗೆ ಬಿಟ್ಟರೆ ಕಾಯಿ ಹೊಡೆದೋಯ್ತದೆ. ಅದಕ್ಕೆ ಹೆಂಗಿರುತ್ತೋ ಕೈಯಲ್ಲಿ ಹಂಗೇ ಇಟ್ಕೊಂಡಿರ್ಬೇಕು, ಅಲ್ಲಾಡಿಸ್ಲೂಬಾರ್ದು. ಸಾಕು, ಸುಮ್ಮನೆ ಇರಿ ರಾಮಯ್ಯ. ನೀವು ಗಂಡಸ್ರೆಲ್ಲ ಇಷ್ಟೇ ಅಲ್ವಾ? ನಿಮ್ಮ ಹೆಂಡ್ತೀರ್ನ ಜೋಕರ್ ಥರ ಟ್ರೀಟ್ ಮಾಡ್ತೀರಾ. ಅವಳು ಹಂಗೆ, ಅವಳು ಹಿಂಗೆ, ಅವಳಿಗೆ ತಲೆ ಸರಿ ಇಲ್ಲ, ಅವಳು ರಾಕ್ಷಸಿ, ಬರೀ ಹೀಗೆ ಕತೆ ಕಟ್ತೀರಾ. ಅಲ್ಲ, ಹೆಂಡತಿ ಅಂದರೆ ಏನು ಅನ್ಕೊಂಡಿದ್ದೀರಾ? ಸಂಸಾರಕ್ಕೋಸ್ಕರ ಏನು ಎಕ್ಸ್ಪೆಕ್ಟೇ ಮಾಡದೆ ದುಡಿಯೋ ಜೀವ ಅದು. ಅಂತ ಹೆಂಡತಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಅನ್ಸಲ್ವಾ ನಿಮಗೆ? ಅನ್ಸುತ್ತೆ, ಆದರೆ ನಮ್ಮ ಟೀಚರ್ಗಳು ಹೇಳ್ಕೊಟ್ಟವ್ರೆ, ಫಸ್ಟು ಟೇಕ್ ರೆಸ್ಪೆಕ್ಟ್ಗಳು ಆ್ಯಂಡ್ ಗಿವ್ ರೆಸ್ಪೆಕ್ಟ್ಗಳು ಅಂತ. ಅದಕ್ಕೆ ಫಸ್ಟು ಅವಳೇ ರೆಸ್ಪೆಕ್ಟ್ಗಳು ಕೊಡಲಿ, ಆಮೇಲೆ ನಾನು ರೆಸ್ಪೆಕ್ಟ್ಗಳು ಕೊಡೋಣ ಅಂತ ಕಾಯ್ತಾ ಇದ್ದೀನಿ. ಆದರೆ ಇನ್ನೂ ಅವಳು ಕೊಟ್ಟಿಲ್ಲ, ಅದಕ್ಕೆ ನಾನು ಕೊಟ್ಟಿಲ್ಲ. ಶಿವ್ ಸರ್, ಪ್ಲೀಸ್ ನೀವಿತ್ತವ್ರ ಜೊತೆ ಸೇರಬೇಡಿ, ಸುಮ್ಮನೆ ನಿಮ್ಮ ತಲೆನೂ ಕೆಡಿಸ್ತಾರೆ. ಚಾನ್ಸೇ ಇಲ್ಲ ಮರ್ಗಿ ಮೇಡಮ್. ಯಾರು ಏನೇ ಹೇಳಿದ್ರು ನಾನು ನನ್ನ ಹೆಂಡತಿ ಮೇಲಿಟ್ಟಿರೋ ಪ್ರೀತಿ ಗೌರವ ಕಡಿಮೆನೇ ಆಗಲ್ಲ. ಯಾಕೆಂದ್ರೆ ನಾನು ಅಂದರೆ ಗಿರಿ, ಗಿರಿ ಅಂದರೆ ನಾನು. ನಮ್ಮಿಬ್ಬರ ಪ್ರೀತಿ ಹಾಲು ಜೇನು. ನೋಡ್ದೇನೋ ಬಾಬು, ನಾವಿಲ್ಲಿ ಹೆಂಡತಿ ಕೈಗೆ ಸಿಗಾಕೊಂಡು ಸೋತ್ ಸುಣ್ಣ ಆಗಿದ್ದೀವಿ. ಆ ಸುಣ್ಣ ಬಳ್ಕೊಳ್ಳೋದಕ್ಕೆ ಎಲೆ ಅಡಿಕೆ ಹುಡುಕ್ತಾ ಇದ್ರೆ ಇಲ್ಲಿ ಇವನ ಹೆಂಡತಿ ಬಗ್ಗೆ ಬಿಲ್ಡಪ್ ಕೊಟ್ಕೊಂಡು ಸ್ಕೋಪ್ ತಗೋತಾ ಇದ್ದಾನೆ. ಹಲೋ, ಬಿಲ್ಡಪ್ಪು ಕೊಡ್ತಾ ಇಲ್ಲ, ಸ್ಕೋಪು ತಗೊಳ್ತಾ ಇಲ್ಲ, ಇರೋದನ್ನ ಇದ್ದ ಹಾಗೇ ಹೇಳ್ತಾ ಇದ್ದೀನಿ. ಈ ನನ್ನ ಮಗ ಇವನ್ ಹೆಂಡತಿ ಬಗ್ಗೆ ಹೊಗಳ್ಕೊಂಡು ತುಂಬಾ ಬಿಲ್ಡಪ್ ತಗೋತಾ ಇದ್ದಾನೆ. ಹೆಂಗಾದ್ರೂ ಮಾಡಿ ಮಾಟನಾದ್ರೂ ಮಾಡಿಸಿ ಇವನ್ ಹೆಂಡತಿನ ಕಂಪ್ಲೀಟ್ ಚೇಂಜ್ ಮಾಡಿಬಿಡ್ಬೇಕು. ಮಾಡ್ತೀನಿ. ಏನಿದು ದಿಗ್ಬಂಧನ ಹಾಕಿರೋ ಥರ ಇದೆಯಲ್ಲ? ರಾಮಯ್ಯ, ಏನ್ ನೀನು ಇಷ್ಟ ಕೊಟ್ಬಿಟ್ಟೆ? ಏನ್ರದ್ದು ಆರ್ಡ್ರು ಸರ್? ಒತ್ತು ಮುಳುಗೋ ಒಳಗೆ ಬರಲಿಲ್ಲ ಅಂತಂದರೆ ಇಟ್ಟಾಕಲ್ಲ ಅಂದ್ಲು. ನನಗೆ ನೋಡಿ ನೋಡಿ ಸಾಕಾಗೈತೆ. ಒಂದ್ಸಲ ತಲೆ ಕೆಟ್ಟರೆ ಸೀದಾ ಮೊದಲನೇ ಹೆಂಡತಕ್ಕೆ ಹೋಗ್ಬಿಡ್ತೀನಿ. ಓ, ನೀನು ಇಷ್ಟೊತ್ತು ಹೇಳಿದ್ದು ಎರಡನೇವ್ರ ಬಗ್ಗೆನಾ? ಬರ್ತೀನಿ ಸರ್. ಹುಷಾರು ಹುಷಾರು. ದೇವ್ರ ಹೆಂಡ್ತಿರ್ನ ಕೆಲವ್ರಿಗೆ ಆಪ್ಷನ್ ಅಂತ ಕೊಡ್ತಾನೆ, ಕೆಲವ್ರಿಗೆ ಆಕ್ಷೇಪ ಮಾಡೋ ರೀತಿ ಕೊಡ್ತಾನೆ. ಆದರೆ ನನ್ನ ಆಪ್ಷನ್ ಬಗ್ಗೆ ನನಗೆ ಆಕ್ಷೇಪನೇ ಇಲ್ಲ. ಏಯ್, ಎಷ್ಟು ಹೊಡೆದ್ರು ಸ್ಟಾರ್ಟ್ ಆಗ್ತಾ ಇಲ್ಲ, ಹೊಡೆದಾಕ್ಬಿಡ್ತೀನಿ. ಸ್ಟಾರ್ಟ್ ಆಗು. ಏನಾಯ್ತು? ಶೋ ಏನಂತ ನೋಡ್ಲಿ. ಓಪನ್ ಮಾಡ್ಲಾ ಬೇಡ್ವಾ? ಮಾಡೇ ಬಿಡೋಣ. ಗಿರ್ಜಾ, ಮಾವ, ಏನು ಸರ್ ನೀವು ಬುದ್ಧಿಗಿದ್ದೆ ಆಯ್ತಾ ಸರ್? ನೋಡ್ಕೊಂಡು ನಿಂತ್ಕೊಳ್ಳೋದಲ್ವಾ? ನನ್ನ ಮಗ ಬೇರೆ ಹುಚ್ಚಿನ ಥರ ಓಡ್ತಾವನೆ. ಏನಾದರೂ ಗುದ್ಕೊಂಡು ಹೋಗ್ಬಿಟ್ಟಿದ್ರೆ ಅಷ್ಟೇ ನಿಮ್ಮ ಕತೆ. ನಾನು ಮೊಬೈಲ್ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೆ, ತೊಗೊಂಡು ಹೋಗೋಣ ಅಂತ ಬಂದೆ, ಸರಿ ಹೋಯ್ತು. ರಾಮಯ್ಯ, ಥ್ಯಾಂಕ್ಸ್ ರಾಮಯ್ಯ. ನಂಗೆ ಗೊತ್ತಾಗ್ಲಿಲ್ಲ, ನಾನು ನೋಡ್ಕೊಳ್ಳಿಲ್ಲ. ಏನ್ ಮಾಡ್ತಾ ಇದೀಯಾ? ಅದು ಮಾತಾಡ್ಬೇಡ. ನಾನು ಹೇಳಿರ್ಲಿಲ್ಲ ಈ ಟ್ರಂಕ್ ಸುದ್ದಿ ಬರ್ಬೇಡ ಅಂತ? ಅದು ಮಾವ. ಹೋಗ್ತಿರು, ಹೋಗ್ತಾ ಇರು, ಮಾತಾಡ್ಬೇಡ. ಸಾರಿ ಮಾವ.
ಅಲ್ಲ ನೀನೇನಾದರೂ ಬಂದು ನಾನು ಕಾಪಾಡಲಿಲ್ಲ ಅಂದಿದ್ರೆ ನನ್ನ ಗತಿ. ನಾ ಮೇಲೋ ಬರ್ತೀನಿ ಸರ್. ಮೊಬೈಲ್ ತೊಗೊಂಬರ್ತೀನಿ. ಹುಷಾರು ಸರ್. ಎಲ್ಲ ಆಗಿದೆ ನಿನ್ನಿಂದಾನೆ. ಅಯ್ಯೋ ಭಗವಂತ, ಇಷ್ಟು ದಿವಸ ಮುಚ್ಚಿಟ್ಟಿದ್ದ ಸತ್ಯ ಹೊರಗೆ ಬಂದ್ಬಿಡ್ತಿತ್ತಲ್ಲಪ್ಪ. ಹಾ, ಇದು ಯಾರು ನೋಡಬಾರ್ದು. ಭಗವಂತ, ಅಯ್ಯೋ ಶಿವ. ಅರ್ಜೆಂಟಾಗಿ ಮನೆಗೆ ಬರಕ್ಕೆ ಹೇಳ್ದೆ. ಮನೆಗೆ ಬಂದು ಏನಕ್ಕ ವಿಷಯ ಅಂತ ಕೇಳಿದ್ರೆ ಉಶ್ ಅಂತ ಸನ್ನೆ ಮಾಡಿ ಇಲ್ಲಿ ಕರ್ಕೊಂಬಂದೆ. ಏನು ವಿಷಯ ಹೇಳೋ? ಮತ್ತೆ ಉಶ್ ಅಂತಿದ್ಯಲ್ಲ, ಇದನ್ನ ಹೇಳೋದಕ್ಕೆ ಅಲ್ಲಿಂದ ಇಲ್ಲಿ ಕರ್ದ್ಯಾ? ಗೌರಿ ಮಾತಾಡೆ. ನಮ್ಮ ಮನೆಯಲ್ಲಿ ಒಂದು ಹಳೆಯ ಟ್ರಂಕ್ ಸಿಕ್ಕಿದೆ. ಟ್ರಂಕ? ಅಕ್ಕ ಹೊಡೆದ್ಯಲ್ಲೇ ಚಾನ್ಸು. ಕೆಲವರಿಗೆ ವ್ಯವಸಾಯ ಮಾಡುವಾಗ ಸಿಗುತ್ತೆ, ಇನ್ನು ಕೆಲವರಿಗೆ ಮನೆ ಫೌಂಡೇಶನ್ ತೆಗೆಯುವಾಗ ಸಿಗುತ್ತೆ. ಆದರೆ ನಿನಗೆ ಮನೇಲೇ ಸಿಕ್ಕಿದೆಯಲ್ಲೇ. ಎಷ್ಟು ತೊಲ ಇತ್ತು? ತೊಲ ಎಲ್ಲ ಕಡಿಮೆ ಆಗುತ್ತೆ. ಎಷ್ಟು ಕೆಜಿ ಇತ್ತು? ಅಕ್ಕ ಹೊಸ ಹೊಸ ಡಿಸೈನ್ ಬಂದಿದೆ ಕಣೆ. ಮೈಸೂರಲ್ಲಿ ಒಂದು ಜ್ಯುವೆಲ್ರಿ ಶಾಪಲ್ಲಿ 10 ಗ್ರಾಮಿಗೆ ದೊಡ್ಡ ದೊಡ್ಡ ನೆಕ್ಲೆಸ್ಸು, ದೊಡ್ಡ ದೊಡ್ಡ ಬ್ರಾಸ್ಲೆಟ್ ಎಲ್ಲ ಮಾಡ್ಕೊಡ್ತಾರಂತೆ. ನೀನಂಥದ್ದು ಒಂದು 10 ಮಾಡಿಸ್ಕೊ ಸಾಕು. ಒಂದು 100 ಗ್ರಾಮ್ ಖರ್ಚಾಗ್ಬೋದು ಅಷ್ಟೇ. ಮುಗೀತಾ? ಈ ಟ್ರಂಕ್ ಸಿಕ್ತು ಅಂತ ಹೇಳ್ದೆ ಕಣೆ. ಚಿನ್ನ ಸಿಕ್ತು ಅಂತ ಹೇಳ್ದಾ? ಅಡ ಇಟ್ಟಿರೋ ಚಿನ್ನನೇ ಬಿಡಿಸ್ಕೊಂಬಂದಿಲ್ಲ ನಿಮ್ಮ ಬಾವ. ಇನ್ನು ಚಿನ್ನ ಎಲ್ಲಿಂದ ಬರ್ತದೆ? ಅಯ್ಯೋ ಹೌದಾ? ಮತ್ತು ಆ ಟ್ರಂಕಲ್ಲಿ ಏನಿತ್ತು? ಹಳೆ ಬಟ್ಟೆ ಇತ್ತಾ? ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಕಣೆ. ಆದರೆ ಟ್ರಂಕ್ ಒಂಥರ ವಿಚಿತ್ರವಾಗಿದೆ. ಆ ಟ್ರಂಕಿಗೆ ಬೀಗ ಹಾಕೋ ಜಾಗದಲ್ಲಿ ಈ ಆಪ್ತಮಿತ್ರ ಸಿನಿಮಾದಲ್ಲಿ ನಾಗೋಲಿ ರೂಮ್ಗೆ ದಿಗ್ಬಂಧನ ಹಾಕ್ತಾರಲ್ಲ, ಆ ಥರ ದಿಗ್ಬಂಧನ ಹಾಕಿದ್ದಾರೆ ಕಣೆ. ಅಕ್ಕ ನೀನು ಸಿನಿಮಾನೆಲ್ಲ ನಂಬ್ತೀಯಾ? ಅದೆಲ್ಲ ಕಾಲ್ಪನಿಕ ಕಣೆ. ನಿಜವಾದ ಜೀವನದಲ್ಲಿ ಇದೆಲ್ಲ ಏನೂ ಇರಲ್ಲ. ಏನೋ ಡಿಸೈನ್ ಮಾಡಿರ್ತಾರೆ. ಇದು ಆಂಟಿಕ್ ಡಿಸೈನ್ ಅಂತಾರಲ್ಲ, ಅದಿರಬೇಕು. ಅಯ್ಯೋ ಅದೆಲ್ಲ ಅಲ್ಲ ಕಣೆ ಗೌರಿ. ಆ ಟ್ರಂಕ್ ನೋಡ್ತಾ ಇದ್ರೆ ಅದ್ರೊಳಗಡೆ ಏನೋ ಇದೆ ಅಂತ ಅನಿಸ್ತು. ಅದನ್ನು ಓಪನ್ ಮಾಡೋಕ್ಕೆ ಅಂತ ಹೋದಾಗ ಮಾವ ಬೈದ್ರು. ಇನ್ಯಾವತ್ತೂ ಅದ್ರ ಬಗ್ಗೆ ಮಾತಾಡಬೇಡ, ಏನು ಕೇಳಬೇಡ ಅಂದ್ಬಿಟ್ರು. ಹಾಗಿದ್ರೆ ಅದ್ರೊಳಗೆ ಏನಿರ್ಬೋದು? ಅದೇನು ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಕ್ಕ. ಹೌದು ಕಣೆ ಗೌರಿ, ನನಗೂ ಹಾಗೆ ಅನಿಸ್ತಾ ಇದೆ. ಕುತೂಹಲ ತಡೆಯೋಕ್ಕಾಗ್ತಾ ಇಲ್ಲ. ಬಾ ಈಗಲೂ ಹೋಗಿ ನೋಡೋಣ. ಬೀಗ ಹಾಕಿದೆ, ಕೀ ಇಲ್ಲ. ಅಯ್ಯೋ ತಲೆ ಕೆಡಿಸ್ಕೋಬೇಡ. ಇಂಟರ್ನೆಟ್ಟಲ್ಲಿ ಹೇರ್ ಪಿನ್ ಹಾಕಿ ಹೇಗೆ ಬೀಗ ಓಪನ್ ಮಾಡೋದು ಅಂತ ತಿಳ್ಕೊತೀನಿ. ಯಾರು ಇದ್ದಾಗ ಕಾಲ್ ಮಾಡು, ಬರ್ತೀನಿ. ಓಕೆನಾ? ಸರಿ ಆಯಿತು, ಹಾಗೆ ಮಾಡೋಣ. ಆದರೆ ಗೌರಿ, ವಿಷಯ ಗುಟ್ಟಾಗಿರಲಿ. ಮಾವ ಬೇಡ ಅಂದರು, ನಾವು ಆ ಪೆಟ್ಟಿಗೆ ಓಪನ್ ಮಾಡೋಕೆ ಹೋಗ್ತಿದ್ದೀವಿ. ಅದಕ್ಕೆ ಯಾವುದನ್ನು ಬೇಡ ಅಂತಾರೋ ಅದನ್ನೇ ತಾನೇ ಮಾಡಬೇಕು ಅನ್ಸೋದು. ಅದು ನಿಜಾನೇ. ಒಟ್ಟಿನಲ್ಲಿ ಆ ಟ್ರಂಕಲ್ಲಿ ಏನಿದೆ ಅಂತ ನಾನು ನೋಡಲೇಬೇಕು. ರೀ, ಆಫೀಸಿಂದ ಬಂದಾಗಿಂದ ಯಾಕ್ರಿ ಒಂಥರ ಇದ್ದೀರಾ? ಮೈ ಹುಷಾರಿಲ್ವಾ? ಅದೆಲ್ಲ ಏನೂ ಇಲ್ಲ, ಆಫೀಸಲ್ಲೇನೋ ಟೆನ್ಷನು, ಸ್ವಲ್ಪ ತಲೆ ನೋವ್ತಾ ಇದೆ ಅಷ್ಟೇ. ಕಾಫಿ ಮಾಡ್ಕೊಂಬರ್ತೀನಿ. ಬೇಡ ಬೇಡ, ಒಂಚೂರು ಬಾಮ್ ಇದ್ರೆ ಹಚ್ಚು. ಬಾಮ? ಗಿರಿ, ಮಿಡ್ಲ್ ಕ್ಲಾಸ್ ಮನೆಗಳಲ್ಲಿ ಭಾಮ ಇಲ್ಲ ಅಂದರೂ ಬಾಂಬ್ ಇರಲೇಬೇಕು. ಈ ಪ್ರಾಬ್ಲಮ್ಗಳು ಆಗಾಗ ಹಾಕೋ ಬಾಂಬ್ಗೆ ನಮಗೆ ಬಾಮೇ ಅಲ್ವಾ ಸಮಾಧಾನ ಕೊಡೋದು. ಸರಿ, ಹಚ್ತೇನೆ ರೀ. ಕಣ್ಣು ಮುಚ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ಗಿರಿ, ನನ್ನ ಎದುರಿಗೆ ನೀನು ಇರಬೇಕಾದ್ರೆ ನಾನು ಹೆಂಗಿರಿ ಕಣ್ಣು ಮುಚ್ಕೊಳ್ಳಿ? ಕನ್ಸಲ್ಲಿ ಬರ್ತೀನಿ, ಈಗ ಮಲ್ಕೊಳ್ಳಿ. ಓ, ಗುಡ್ ಐಡಿಯಾ. ಅತ್ತಿತ್ತ ಓಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು
ಮಲಗು ಮಗುವೆ ಜೋ 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 ಜೋ. ಅಯ್ಯೋ ರೇ, ಯಾಕ್ರೆ ಹೇಳ್ತಿದ್ದೀರಾ? ಏನಾಯ್ತು? ಗಿರಿ, ನಿನ್ನಂತ ಹೇಳ್ತೀನಿ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಆದರೆ ಈ ಕಣ್ಣೀರು ಅದಕ್ಕಲ್ಲ. ನೀನು ಹಚ್ತಾ ಇರೋ ಬಾಂಬು ಕಣ್ಣೊಳಗೊಟ್ಟೋಯ್ತು. ಅಯ್ಯೋ ಸಾರಿ ಸಾರಿ. ಏನೇ ಆದರೂ ಗಿರಿ, ನಾನು ವೆರಿ ಲಕ್ಕಿ ನಿನ್ನಂತ ಹೇಳ್ತೀನ ಪಡೆಯೋಕ್ಕೆ. ನಿಮ್ಮಂಥ ಗಂಡ ಯಾರ್ಯಾರಿಗೆ ಸಿಗ್ತಾರೋ ಅಂಥವ್ರಿಗೆಲ್ಲ ನನ್ನಂಥ ಹೆಂಡತಿ ಸಿಕ್ಕೇ ಸಿಗ್ತಾಳೆ. ಗಿರಿ, ನೀ ನನಗೆ ಆರೈಕೆ ಮಾಡೋದನ್ನ ನೋಡ್ತಾ ಇದ್ರೆ ಕೆಲವೊಂದು ಸರಿ ನಿನ್ನನ್ನು ಅಮ್ಮ ಅಂತ ಕರಿಬೇಕು ಅನ್ಸುತ್ತೆ. ರೀ, ಅಷ್ಟು ದೊಡ್ಡ ದೊಡ್ಡ ಮಾತು ಯಾಕ್ರಿ? ಅಮ್ಮ ಯಾವತ್ತಿದ್ರೂ ಅಮ್ಮನೇ. ಅವಳ ಸ್ಥಾನನ ಯಾರಿಂದನೂ ತುಂಬಕ್ಕಾಗಲ್ಲ. ಇಲ್ಲ ಗಿರಿ, ನಮ್ಮಮ್ಮ ಏನಾದರೂ ಇದ್ದಿದ್ರೆ ಅವ್ರು ನಿನ್ನ ಬಗ್ಗೆ ಹೀಗೇ ಹೇಳಿರೋರು. ಅಯ್ಯೋ ಹೋಗ್ಲಿಕ್ಕೆ ಸಾಕು. ಈಗ ನೀವು ಆರಾಮಾಗಿ ಮಲ್ಕೊಳ್ಳಿ. ಅಪ್ಪ, ಇವ್ರು ಮಲ್ಕೊಂಡ್ರು. ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ, ಮಾವ ಹೊರಗಡೆ ಹೋಗಿದ್ದಾರೆ. ಇದೇ ಸರಿಯಾದ ಟೈಮ್. ಗೌರಿನ ಕರೆದು ಆ ಟ್ರಂಕಲ್ಲಿ ಏನಿದೆ ಅಂತ ನೋಡೇ ಬಿಡ್ತೀನಿ. ಗಿರಿ, ಈಗಷ್ಟೇ ಮಲಗಿಸ್ಬಿಟ್ಟು ನೀನೇ ಎಬ್ಬಿಸ್ತಾ ಇದೆಯಲ್ಲ. ಶಿವಪ್ರಸಾದ್, ಹೋ ಭಗವಂತ, ಗಾರ್ಡನ್ ಇದ್ರೆ ಎಲ್ಲಿದ್ಯಾ ಶಿವಪ್ರಸಾದ್? ಗಾರ್ಡನ್ ನಿದ್ದೆ ಎಲ್ಲ ಏನೂ ಇಲ್ಲ ಭಗವಂತ. ಸುಮ್ಮನೆ ಹಾಗೆ ಈಗಷ್ಟೇ ಮಲಗಿದ್ದು, ಕೋಳಿ ನಿದ್ದೆ ಅಷ್ಟೇ. ಕೋಳಿ ನಿದ್ದೆ ಅಂತ ಹೇಳ್ತೀಯ, ಆದ್ರೆ ನಿದ್ದೆಯಿಂದ ಎಚ್ಚರ ಮಾಡಿಸೋದು ಅದೇ ಕೋಳಿನೇ ತಾನೆ? ಭಗವಂತ, ಅಕಾರ್ಡಿಂಗ್ ಟು ಜುವಾಲಜಿ ಅಂಡ್ ಕುಕ್ಕುಟ ಮಂಡಳಿ ಅದು ಕೋಳಿ ಅಲ್ಲ, ಹುಂಜ. ಈ ಸ್ಪಷ್ಟತೆ ಸಾಮಾನ್ಯ ಜ್ಞಾನಕ್ಕಿಂತ ಮನೆ ಮೇಲೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನೀನು ಯಾವುದ್ರ ಬಗ್ಗೆ ಹೇಳ್ತಾ ಇದೆಯಾ ಭಗವಂತ? ಈಗ ತಲೆನೋವು ಅಂತ ಮಲಗಿದ್ಯಾ, ಆದ್ರೆ ನಾಳೆ ಬರೋ ತಲೆನೋವಿಗೆ ಏನ್ ಮಾಡ್ತೀಯಾ? ಪಾಪ, ಆಗ ನಿದ್ದೆ ಬರೋದು ಅನುಮಾನನೇ. ನಾಳೆ ಬರೋ ತಲೆನೋವ? ಯಾವುದು ಭಗವಂತ? ಅದನ್ನ ನಾನು ಹೇಗೆ ಹೇಳಲಿ? ನಾಳೆ ನೀನೇ ತಿಳ್ಕೊತೀಯ. ಅಲ್ಲ ಭಗವಂತ, ನನಗೊಂದು ಡೌಟು. ನಾಳೆನೇ ಇಲ್ಲ ಅಂತ ಹೇಳ್ತಿರ್ತೀಯ ನೀನು, ಅಂಥದ್ರಲ್ಲಿ ನೀನೇ ನಾಳೆ ಬಗ್ಗೆ ಮಾತಾಡ್ತಿದ್ಯಲ್ಲ. ಹೌ ಇಸ್ ದಿಸ್ ಪಾಸಿಬಲ್? ಪರವಾಗಿಲ್ವೇ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋದ್ರ ಜೊತೆಗೆ ಅದನ್ನ ಪ್ರಶ್ನೆ ಮಾಡೋದು ಕೂಡ ಕಲ್ತಿದ್ಯಾ? ಅದನ್ನ ನೀನೇ ಅಲ್ವಾ ಭಗವಂತ ಹೇಳ್ಕೊಟ್ಟಿದ್ದು? ಓಹೋ, ನಾನು ಹೇಳಿದ್ದನ್ನೆಲ್ಲ ಕಲ್ತಿದ್ಯಾ ಹಾಗಾದ್ರೆ? ಕೆಲವೊಂದನ್ನ ಕಲ್ತಿದ್ದೀನಿ, ಕೆಲವೊಂದನ್ನ ಕಲಿತಾ ಇದ್ದೀನಿ, ಕೆಲವೊಂದನ್ನ ಅಳವಡಿಸ್ಕೊಂಡಿದ್ದೀನಿ. ಜೀವನದ ಕಾಮಗಾರಿ ಪ್ರಗತಿಯಲ್ಲಿದೆ. ಹಾಗಾದ್ರೆ ನಾಳೆ ಬರೋ ಸಮಸ್ಯೆಯಿಂದ ಇನ್ನೊಂದು ಪ್ರಗತಿ ಆಗ್ಬೋದು. ಸಮಸ್ಯೆ ಬಂದರೆ ಒಂದು ಗತಿ ಕಾಣಿಸುತ್ತೆ, ಸಮಸ್ಯೆಯಿಂದ ಪ್ರಗತಿನೂ ಆಗುತ್ತಾ? ಅಲ್ಲ ಭಗವಂತ. ಹಾ, ತಲೆಗೆ ಹುಳ ಬಿಟ್ಟು ಹೊಟ್ಟೋದ್ಯಾ? ಮೊದಲೇ ತಲೆ ನೋವ್ತಾಯ್ತು, ಈಗ ಈ ಗತಿ ಪ್ರಗತಿ ಒಂದು ಅರ್ಥ ಆಗ್ತಾ ಇಲ್ವೇ? ಏನಾಗುತ್ತೋ ಏನೋ. ಮಕ್ಕಳು ಬರೋದು ಲೇಟ್ ಆಗುತ್ತೆ ಅಲ್ವಾ? ಅವ್ರು ಟ್ಯೂಷನ್ನಿಂದ ಬರೋದು ಇನ್ನೂ ಅರ್ಧ ಗಂಟೆ ಮೇಲಾಗುತ್ತೆ. ನೀನೇನು ತಲೆ ಕೆಡಿಸ್ಕೊಡು. ಎಲ್ಲಿ? ಮಂಚದ ಕೆಳಗಡೆ ಇದೆ. ಮಾವನಿಗೆ ಬೇರೆ ವಿಷಯದಲ್ಲೆಲ್ಲ ಮಂದ, ಆದರೆ ಟ್ರಂಕ್ ವಿಷಯದಲ್ಲಿ ಮಾತ್ರ ತುಂಬ ಚುರುಕು. ಏನು ಯೋಚನೆ ಮಾಡಬೇಡ, ಬಾ. ಇದು ನಾರ್ಮಲ್ ಟ್ರಂಕ್ ಥರ ಇಲ್ಲ, ಬೇರೆ ಥರನೇ ಇದೆ.
ಅದನ್ನೇ ತಾನೇ ನಾನು ಹೇಳಿದ್ದು. ಅದಕ್ಕೆ ಇದ್ರೊಳಗಡೆ ಏನಿದೆ ಅಂತ ನನಗೂ ತಿಳ್ಕೊಬೇಕು ಅನ್ನೋ ಕುತೂಹಲ ಬಂದಿತ್ತು. ಸರಿ ನಾನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದೇನೆ.